ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಂ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಂಡ್ ಅದ್ರ ಜೊತೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡಿರೋ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಅದನ್ನು ಸಹ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡಿ. ಬ್ಲೂ ಪ್ರಿಂಟ್ ಅಂದಿದ ತಕ್ಷಣ ನೆನಪಾಯ್ತು. ಸೊ ಸಪ್ರೇಟ್ ಒಂದು ವಿಡಿಯೋ ಬ್ಲೂ ಪ್ರಿಂಟ್ ನ ಸಹ ಡಿಸ್ಕಸ್ ಮಾಡಿದೀನಿ. ಅದರಲ್ಲಿ ಪಿ ಯು ಬೋರ್ಡ್ ಅವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ಗೆ ಈ ಚಾಪ್ಟರ್ ವೈಸ್ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಯು ಕ್ಯಾನ್ ಜಸ್ಟ್ ವಾಚ್ ಇಟ್ಸ್ ಇನ್ ಅವರ್ ಚಾನಲ್. ಅಂಡ್ ನೆಕ್ಸ್ಟ್ ಸೆಷನ್ ಅಲ್ಲಿ ಏನು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನೋ ಅದ್ರದ್ದು ಆನ್ಸರ್ಸ್ ನ ಸಹ ಡಿಸ್ಕಸ್ ಮಾಡ್ತೀನಿ. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇಷ್ಟು ಹೇಳ್ತಾ ಕ್ವಿಕ್ ಆಗಿ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಚಾಪ್ಟರ್ ನೇಮ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಸೊ ಇಲ್ಲೇ ನಾನು ಬರ್ಕೊಂಡಿರೋ ಹಾಗೆ ಟೋಟಲ್ ಮಾರ್ಕ್ಸ್ ಅಲಾಟೆಡ್ ಇನ್ ದಿಸ್ ಚಾಪ್ಟರ್ ಇಸ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಲಾಟ್ ಆಗಿದೆ. ಅದರಲ್ಲಿ 2 MCQs ಇರುತ್ತೆ. 2 MCQs ಕೇಳ್ತಾನೆ 5 ಮಾರ್ಕ್ಸಿಗೆ. ಅಂಡ್ 1 ಕ್ವಶನ್ 3 ಮಾರ್ಕ್ಸಿಗೆ ಬರುತ್ತೆ. ಕೋರ್ಸ್ 3 ಮಾರ್ಕ್ಸಿಗೆ ಬರುತ್ತೆ ಅಂದ್ರೆ 2 ಮಾರ್ಕ್ಸ್ ಯಾಕೆ ತಗೊಂಡಿದ್ರ ಅಂತ ಏನಾದ್ರು ಕ್ವಶನ್ ಇದ್ರೆ, ಈ 2 ಮಾರ್ಕ್ಸ್ ಅಲ್ಲಿ ಕವರ್ ಆಗೋ ಕ್ವಶನ್ಸ್ ಮೇಲೆ ಯಾವ್ದಾದ್ರು ಒಂದು MCQಗೂ ಬರ್ಬೋದು. 2 MCQಸ್ಗೂ ಕೇಳ್ಬೋದು. ಅದಕ್ಕೋಸ್ಕರ ಈ 2 ಮಾರ್ಕ್ಸ್ ಕ್ವಶನ್ಸ್ ನ ಟ್ವಿಸ್ಟ್ ಮಾಡಿ MCQ ಕ್ವಶನ್ಸ್ ಆಗು ಮಾಡ್ಬೋದು. ಅದಕ್ಕೋಸ್ಕರ ಸೊ ಇಫ್ ಯು ಅಬ್ಸರ್ವ್ ಇಯರ್ 2 ಮಾರ್ಕ್ಸ್ ಅಲ್ಲಿ on what factors the work function of metal depends ಅಂತ ಕೇಳಿದಾನೆ. So if you know nature of material, answer will be nature of material and temperature of surface of the material. Next one, define electron volt, write its value. 1 electron volt ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕು. ಅದು ಆನ್ಸರ್ ತಿಳಿಸ್ಕೊಡ್ತೀನಿ, ಬಟ್ ವ್ಯಾಲ್ಯೂ ವಿಲ್ ಬಿ 1.602 into 10 to the power of minus 19 joules. Write Einstein's equation of photoelectric effect and explain its term. You guys already know that E is equal to K max, kinetic energy max plus work function. This is the Einstein's photoelectric effect equation. Einstein's equation for photoelectric effect. Next, to write the expression for de Broglie wavelength of matter waves ಅಂತ ಕೇಳಿದಾನೆ and explain the terms. If you don't know, lambda will be equal to h by p, or else h will be equal to mv, where p is momentum, m is mass of electron, and v is velocity of that electrons, and lambda is incident radiation wavelength. Okay, now calculate the stopping potential of electrons emitted from cesium metal if maximum kinetic energy is 0.346 electron volt. So ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ದಟ್ ಈಸ್ EV0 is equal to maximum kinetic energy. ಈ ಫಾರ್ಮುಲಾ ಅಪ್ಲೈ ಮಾಡಿ ಏನ್ ಕೊಟ್ಟಿದ್ದಾನೋ ಅದನ್ನ ಸಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ you will get V0 ವ್ಯಾಲ್ಯೂ ಸಿಗುತ್ತೆ. ಬಟ್ ಅಫ್ಕೋರ್ಸ್ ಈ ಆನ್ಸರ್ಸ್ ನೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. And next, to calculate de Broglie wavelength associated with the electron moving with a speed of 2 into 10 to the power of 5 meter per second, given h is equal to 6.625 into 10 to the power of minus 34 joules. Mass ಕೊಟ್ಟಿದ್ದಾನೆ. So you just applied to lambda is equal to h by mv. ಈ ಈಕ್ವೇಶನ್ ಅಪ್ಲೈ ಮಾಡಿ ಯು ವಿಲ್ ಗೆಟ್ ದಿ ಆನ್ಸರ್ಸ್. ಸಿಂಪಲ್. ಸೊ 3 ಮಾರ್ಕ್ಸಿಗೆ ಬಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ದಿ ಹಾಲ್ ವಾಚ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆಯಲ್ಲ, 3 ಪಾಯಿಂಟ್ಸ್ ಇದೆ. ಆ 3 ಪಾಯಿಂಟ್ಸ್ನು ಸಹ ಬರಿಬೇಕು ನೀವು. ನಿಮಗೆ ಗೊತ್ತಿಲ್ಲ ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಇಫ್ ಯು ನೋ, ಯು ಮೇಕ್ ಅ ನೋಟ್ಸ್ ಅಂಡ್ ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್. And next, to write the experimental observation of photoelectric effect. Einstein's experimental observations of photoelectric effect ಇದನ್ನ ಯೂಶುವಲ್ ಆಗಿ ಇದೇ ತರ ಕೇಳ್ತಾನೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ವರ್ಷ ಕೇಳ್ತಾನೆ ಇರ್ತಾನೆ. ಆ ತರ ಕೇಳಲಿಲ್ಲ ಅಂದ್ರೆ ಡಿಫೈನ್ ದಿ ಟರ್ಮ್ಸ್ ಅಂತ ಕೇಳ್ತಾನೆ. ಥ್ರೆಶೋಲ್ಡ್ ವೇವ್ಲೆಂತ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್, ಶೋ ದಟ್ ವೇವ್ಲೆಂತ್ ಆಫ್ ಫೋಟಾನ್ lambda is equal to h by p.
ಈ ಡಿರೈವೇಶನ್ ಕೇಳಿದಾನೆ. ನೆಕ್ಸ್ಟ್ ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಫೋಟಾನ್. We will discuss this one also. When the light, now these are the theoretical parts. ಇಷ್ಟು ಬಂದು theoretical parts. ಇವು ಕೇಳಲಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ 2025 ಅಲ್ಲಿ ಈ theoretical questions ಯಾವ ಕೇಳಿಲ್ಲ. ನ್ಯೂಮರಿಕಲ್ಸ್ ಕೇಳಿದಾನೆ 3 ಮಾರ್ಕ್ಸ್ಗೆ. ನ್ಯೂಮರಿಕಲ್ ಕೇಳಿದಾನೆ 3 ಮಾರ್ಕ್ಸ್ಗೆ. ಸೊ ನ್ಯೂಮರಿಕಲ್ಸ್ ಫಾರ್ 3 ಮಾರ್ಕ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಹ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ಸಮ್ ಸೆಟ್ ಆಫ್ ಕ್ವಶನ್ಸ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್ ವೆನ್ ಅ ಲೈಟ್ ರೇಡಿಯೇಷನ್ ಆಫ್ ಎನರ್ಜಿ 3 electron volt falls on a metal surface, photo electrons with the maximum kinetic energy 1 electrons volt are emitted from the surface. Find the threshold frequency, that is nu naught calculate ಮಾಡಬೇಕು. Again using Einstein's photoelectric equation, that is E is equal to k max ಪ್ಲಸ್ ವರ್ಕ್ ಫಂಕ್ಷನ್ ಏನಾಗುತ್ತೆ ಅಂದ್ರೆ ಎಚ್ ನ್ಯೂ ನಾಟ್ ಆಗುತ್ತೆ. ದಿಸ್ ಎನರ್ಜಿ ಇಸ್ ನಥಿಂಗ್ ಬಟ್ ಎಚ್ ನ್ಯೂ. ಸೊ ಈ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತಪ್ಪ. ನೆಕ್ಸ್ಟ್ ಒನ್ ದ ವರ್ಕ್ ಫಂಕ್ಷನ್ ಕೇಳಿದಾನೆ. ದಟ್ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾನೆ. ವಿಲ್ ದ ಮೆಟಲ್ ಗಿವ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಫಾರ್ ಇನ್ಸಿಡೆಂಟ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 330 ನ್ಯಾನೋಮೀಟರ್ ಅಂತ ಕೇಳಿದಾನೆ. ಅಂದ್ರೆ ಮೆಟಲ್ ಇಂದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಪಾಸಿಬಲ್ ಇದೆಯಾ ಅಂತ. So for that what you have to calculate, incident energy calculate ಮಾಡಬೇಕು. that is hc by lambda ಆಗುತ್ತೆ. this is also nothing but h nu. so first ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. if this is greater than work function ಆಗಿದ್ರೆ ಮಾತ್ರ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. you have to calculate first. next work function of ccm is given. find the wavelength of incident light of photo current is brought to zero by stopping potential of 0.60. if you already know ev naught is nothing but k max, you can find out k max easily. ಇದಾದ್ಮೇಲೆ ಅಗೇನ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಯೂಸ್ ಮಾಡಿಕೊಂಡು ಇನ್ಸಿಡೆಂಟ್ ವೇವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ನೆಕ್ಸ್ಟ್ ಕ್ವಶನ್ ಬಂದು ಫೋಟೋ ಎಲೆಕ್ಟ್ರಿಕ್ ಥ್ರೆಶೋಲ್ಡ್ ಆಫ್ ಅ ಮೆಟಲ್ ಸರ್ಫೇಸ್ ಇಸ್ 600 ನ್ಯಾನೋಮೀಟರ್. ನಾವು ಕ್ಯಾಲ್ಕುಲೇಟ್ ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ದಿ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಫಾರ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 400 ನ್ಯಾನೋಮೀಟರ್. ದಿಸ್ ಇಸ್ ಇನ್ಸಿಡೆಂಟ್ ವೇವ್ ಲೆಂತ್ ಅಂಡ್ ದಿಸ್ ಇಸ್ ಎಮಿಟೆಡ್ ವರ್ಕ್ ಫಂಕ್ಷನ್ ಜೊತೆ ಅಸೋಸಿಯೇಟ್ ಆಗಿರುತ್ತಲ್ಲ ಎಮಿಟೆಡ್ ಎಲೆಕ್ಟ್ರಾನ್ಸ್ ವೇವ್ ಲೆಂತ್, ಅದ್ರದ್ದು ವೇವ್ ಲೆಂತ್. they are given. you have to find the kmax. again you have to use the Einstein's photoelectric equation. use ಮಾಡ್ಕೋಬೇಕು. use ಮಾಡ್ಕೊಂಡು you can solve it. so these are the questions. these are the set of questions which are very very important in this chapter. ಇದನ್ ಬಿಟ್ರೆ ಇನ್ ಯಾವ ಕ್ವಶನ್ಸ್ ಕೇಳಕ್ ಸಾಧ್ಯನೇ ಇಲ್ಲ. I think I have covered almost every important questions. And if you have any doubts, comment ಮಾಡಿ, ನಾನು ಪಕ್ಕಾ ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಫ್ಕೋರ್ಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರದ್ದು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಓಕೆ.